ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಲೋಕಸಭಾ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಸ್ಕ್ರೀನಿಂಗ್ ಕಮಿಟಿ ಸಭೆ. ಹಳೆ ಮೈಸೂರು ಭಾಗದ ಹಿಡಿತಕ್ಕೆ ಸಿದ್ದು ಡಿಕೆಶಿ ನಡುವೆ ಫೈಟ್. ತಮ್ಮ ಆಪ್ತರಿಗೆ ಟಿಕೆಟ್ ಕೊಡಿಸೋಕೆ ಸಿಎಂ ಡಿಸಿಎಂ ಮಧ್ಯೆ ಪೈಪೋಟಿ. ಫ್ರಾಂಚೈಸಿ ಹೆಸರಲ್ಲಿ ಮೋಸ ಮಾಡಿದ್ದ ಇಡ್ಲಿ ಗುರು ಹೋಟೆಲ್ ಮಾಲೀಕನ ಬಂಧನ. ಮುಂಬೈನಲ್ಲಿ ಕಾರ್ತಿಕ್ ಶೆಟ್ಟಿ ಪತ್ನಿ ಮಂಜುಳಾ ಅರೆಸ್ಟ್. ವಂಚಕರನ್ನ ಬಂಧಿಸಿ ಬೆಂಗಳೂರಿಗೆ ಕರೆತಂದ ಕಾಮಾಕ್ಷಿ ಪಾಳ್ಯ ಪೊಲೀಸರು. ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಬೆಳಗಾವಿ ವಿಭಜನೆಗೆ ಪ್ಲಾನ್. ಜಿಲ್ಲೆಯನ್ನ 3 ಭಾಗ ಮಾಡೋಕೆ ಮುಂದಾದ ಕಾಂಗ್ರೆಸ್ ಸರ್ಕಾರ ಅಥಣಿ, ಬೈಲಹೊಂಗಲ, ಚಿಕ್ಕೋಡಿ ಜಿಲ್ಲೆ ಮಾಡೋಕೆ ಶಿಫಾರಸು. ವಿಚಾರಣೆ ನೆಪದಲ್ಲಿ ಮಹಿಳೆ ಮೇಲೆ ಕಾನ್ಸ್ಟೇಬಲ್ನಿಂದ ಹಲ್ಲೆ. ಠಾಣೆಗೆ ಕರೆತಂದು ಹಿಗ್ಗಾಮುಗ್ಗಾ ಥಳಿತ. ಮಂಡ್ಯದ ಪೂರ್ವ ಠಾಣಾ ಪೇದೆಯ ವಿರುದ್ಧ ಥಳಿತಕ್ಕೊಳಗಾದ ಮಹಿಳೆಯಿಂದ ಆರೋಪ. ಮೊಬೈಲ್ ನೋಡಿ ದಿಢೀರನೆ ಶ್ರೀಮಂತ ಆಗ್ತೀನಿ ಅನ್ನೋರು ಜೋಕೆ. ಆನ್ಲೈನ್ ನಂಬಿದ್ದಕ್ಕೆ 15 ಕೋಟಿಗೂ ಅಧಿಕ ವಂಚನೆ. ಫೇಸ್ಬುಕ್ ಮತ್ತು ಯೂಟ್ಯೂಬ್ ನಂಬಿ ಕೋಟಿ ಮೋಸ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.